ಇಂದು ಫೆಬ್ರವರಿ 23, 2026 ಭಾರತೀಯ ಷೇರು ಮಾರುಕಟ್ಟೆಯು ಗಣನೀಯ ಏರಿಕೆಯೊಂದಿಗೆ ವಹಿವಾಟನ್ನು ಮುಕ್ತಾಯಗೊಳಿಸಿದೆ. ಹೂಡಿಕೆದಾರರಿಗೆ ಇಂದು ಲಾಭದಾಯಕ ದಿನವಾಗಿತ್ತು. ಇಂದಿನ ಮಾರುಕಟ್ಟೆಯ ಸಂಪೂರ್ಣ ಮಾಹಿತಿ ಇಲ್ಲಿದೆ. 1. ಮುಖ್ಯ ಸೂಚ್ಯಂಕಗಳ ಸ್ಥಿತಿ. ಮಾರ್ಕೆಟ್ ಸಮ್ಮರಿ. ಬಿಎಸ್ಸಿ ಸೆನ್ಸೆಕ್ಸ್ ಸುಮಾರು 480 ಅಂಕಗಳ ಏರಿಕೆ ಕಂಡು 83,294.66 ಮಟ್ಟದಲ್ಲಿ ಸ್ಥಿರವಾಯಿತು. 2.58% ಏರಿಕೆ. ಎನ್ಎಸ್ಸಿ ನಿಫ್ಟಿ 50. ನಿಫ್ಟಿ 141 ಅಂಕಗಳ ಲಾಭದೊಂದಿಗೆ 25,713 ಮಟ್ಟದಲ್ಲಿ ವಹಿವಾಟು ಮುಗಿಸಿತು. ಶೇಕಡಾ 0.55% ಏರಿಕೆ. 2. ಇಂದಿನ ಏರಿಕೆಗೆ ಪ್ರಮುಖ ಕಾರಣಗಳು. ಜಾಗತಿಕ ಸಕಾರಾತ್ಮಕ ಅಂಶಗಳು. ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ಆಡಳಿತದ ಕೆಲವು ಸುಂಕಗಳನ್ನು ಟ್ಯಾರಿಫ್ಸ್ಗಳನ್ನು ರದ್ದುಗೊಳಿಸಿದ್ದು ಜಾಗತಿಕ ಮಾರುಕಟ್ಟೆಯಲ್ಲಿ ಉತ್ಸಾಹ ತುಂಬಿದೆ. ವಲಯವಾರು ಖರೀದಿ. ಬ್ಯಾಂಕಿಂಗ್, ಎಫ್ಎಂಸಿಜಿ ಮತ್ತು ಫಾರ್ಮಾ ವಲಯದ ಷೇರುಗಳಲ್ಲಿ ಹೆಚ್ಚಿನ ಖರೀದಿ ಕಂಡುಬಂದಿದೆ. ಹೂಡಿಕೆದಾರರ ಸಂಪತ್ತು. ಇಂದಿನ ಒಂದೇ ದಿನದ ವಹಿವಾಟಿನಲ್ಲಿ ಹೂಡಿಕೆದಾರರ ಸಂಪತ್ತು ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ. ವಲಯವಾರು ಸಾಧನೆ. ಸೆಕ್ಟೋರಲ್ ವಾಚ್. ಪಾಸಿಟಿವ್. ಪಿಎಸ್ಯು ಬ್ಯಾಂಕುಗಳು 1.36% ಏರಿಕೆ. ಆಟೋ ಮತ್ತು ಫೈನಾನ್ಷಿಯಲ್ ಸರ್ವಿಸಸ್ ವಲಯಗಳು ಉತ್ತಮ ಪ್ರದರ್ಶನ ನೀಡಿದವು. ನೆಗೆಟಿವ್. ಐಟಿ ವಲಯವು ಇಂದು ಒತ್ತಡಕ್ಕೆ ಒಳಗಾಗಿತ್ತು. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದಿಂದ ಉದ್ಯೋಗ ಮತ್ತು ಆದಾಯದ ಮೇಲಾಗುವ ಆತಂಕದಿಂದ ಐಟಿ ಷೇರುಗಳು ಕುಸಿದವು. ಗಮನಾರ್ಹ ಸುದ್ದಿಗಳು. ಐಡಿಎಫ್ಸಿ ಫಸ್ಟ್ ಬ್ಯಾಂಕ್. ಬ್ಯಾಂಕಿನಲ್ಲಿ ನಡೆದ ವಂಚನೆ ಸುದ್ದಿಯಿಂದಾಗಿ ಈ ಷೇರು ಸುಮಾರು 10-15% ಕುಸಿತ ಕಂಡಿದೆ. ರೂಪಾಯಿ ಮೌಲ್ಯ. ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಸುಮಾರು 90 ರೂಪಾಯಿ ಮಟ್ಟದಲ್ಲಿ ವಹಿವಾಟು ನಡೆಸುತ್ತಿದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಮತ್ತು ಬೆಲ್ ಬಟನ್ ಒತ್ತಿ ಫ್ರೆಂಡ್ಸ್.